ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಕರೆಕ್ಟಾಗಿ ನನ್ನ ಮಗಂದು April 4th ಬರ್ಡೇ. ಆ ಬರ್ಡೇ ಆಯಿತು. ಅದಾದಮೇಲೆ April 27th 1 year ಬರ್ಡೇ ಆದಮೇಲೆ ನನ್ನ ತಾಯಿಗೆ ರಾತ್ರಿ ಹೊತ್ತು ಸ್ವಲ್ಪ ಲೋ BP ಆಗಿ ತೀರ್ಕೊಂಡ್ಬಿಟ್ರು. ಈ ಬರ್ತಾ ಇರ್ಬೇಕಾದ್ರೆ ನಮ್ಮ ಜೀವನದಲ್ಲಿ ಏನಾಯಿತು, 4 ವರ್ಷ 5 ವರ್ಷ ಆದಮೇಲೆ ಇನ್ನೊಂದು ಮಗು ಬೇಕು ಅಂತ ನಮಗೆ ಆಕಾಂಕ್ಷೆ. ಆಲ್ರೆಡಿ ನಮ್ಮ ಮಗ ಆದಮೇಲೆ ಒಂದು 3 ಮಿಸ್ಡ್ ಕಾಲ್ ಆಯಿತು. ನಾವು ಒಂದು ಕನ್ಸಲ್ಟೆನ್ಸಿಗೂ ಕೇಳಿದ್ವಿ, ಬೆಟರ್ ನೀವೇನು ಮಾಡಿ IVF ತೊಗೊಳ್ಳಿ, ನಿಮ್ಮದು ಮತ್ತು ಅವ್ರದ್ದು ಅಂಡಾಣು ವೀರ್ಯಾಣು ಮಾಡಿ ಡೈರೆಕ್ಟು ಗರ್ಭಧರಿಸೋಂಗೆ ನಿಮ್ಮದೇ ಮಗು ಮಾಡ್ಕೊಳ್ಳೋದು ಅಂತೇಳಿ ಓಕೆ ಅಂತ ಅದನ್ನು ಮಾಡಿಸಿದ್ವಿ. ಫೇಲ್ಯೂರ್ ಆಯಿತು ಫಸ್ಟ್. ಅದಾದಮೇಲೆ ಇನ್ನೊಂದು ಸತತ ಪ್ರಯತ್ನ, 2ನೇದು ಮಾಡೋಣ ಬಿಡತ್ತೆ, ಅದೊಂಥರ ಸಕ್ಸಸ್ಸೇ ಆಗಿತ್ತು. ಆದರೆ ಏನು ಮಾಡೋದು, ಮಗು 2 ಮಗು ಹೊಟ್ಟೆಲಿರೋದ್ರಲ್ಲಿ 1 ಮಗು ಟ್ಯೂಬಲ್ಲಿ ಬೆಳೀತಾ ಇತ್ತು, ಅದು ಗೊತ್ತಿರಲಿಲ್ಲ. ಇದ್ದಕ್ಕಿದ್ದಲ್ಲೇ ಹೊಟ್ಟೆ ನೋವು ಅಂತ ಶುರು ಮಾಡ್ಕೊಂಡ್ಬಿಟ್ಲಿದ್ರು. ಡಾಕ್ಟ್ರು ಹೋಗಿ ಚೆಕ್ ಮಾಡಿಸಿದ್ರೆ, ಸರ್ ಇನ್ನು ಒಂದು ಕ್ಷಣ, 1 ನಿಮಿಷ, 1 ಅವರ್ ಆಗ್ಬೋದು, ನಿಮ್ಮ ಹೆಂಡ್ತಿಗೆ ಅದೇನಾದರೂ ಟ್ಯೂಬಲ್ಲಿ ಓಪನ್ ಆದರೆ ಪಾಯ್ಸನ್ ಆಗುತ್ತೆ, ನಿಮ್ಮ ಹೆಂಡ್ತಿಯವರು ಕಷ್ಟ. ನನಗೆ ತಲೆ ಕೆಟ್ಟೋಯ್ತು. ಏನಪ್ಪ ಕತೆ, ಎಲ್ಲ ದೇವ್ರನ್ನ ಜ್ಞಾಪಿಸ್ಕೊಂಡು ಅಳೋಕ್ಕಾಗ್ತಾಯಿಲ್ಲ ನನಗೆ. ಸದ್ಯ ಏನೋ ಗೊತ್ತಿಲ್ಲ, ಯಾವ ದೇವರು, ಮನೆ ದೇವರು ಬೆಳಗ್ಗೆ ರಂಗನಾಥನೋ, ಅವ್ರ ಮನೆ ದೇವರು ಮಲ್ಲಿಕಾರ್ಜುನ ಮಾದಪ್ಪನೋ. ಸೊ ಸೇಫ್. ಅದಾದಮೇಲೆ ನಾವು ಮಕ್ಕಳ ಆಸೆನೇ ಬಿಟ್ಬಿಟ್ರೆ ಬೇಡಪ್ಪ, ಸದ್ಯ ಹೆಂಡ್ತಿ ಉಳ್ಕೊಳ್ಳಲ್ಲ, ಈ ಹಾಳಾದ ಆಸೆಗೆ ಹೋಗಿ ಅಂತೇಳಿ. ಕೆಲವರೆಲ್ಲ 7 ಜನ್ಮಕ್ಕೂ ನಮ್ಗೆ ಇದೇ ಗಂಡ ಅಂತಾರೆ. ಅಟ್ಲೀಸ್ಟ್ ನಮ್ಗೆ ನೆಕ್ಸ್ಟ್ ಜನ್ಮ ಅಂತ ಒಂದು ಕೊಟ್ರು ಸ್ವಲ್ಪ ಇವ್ರು ಸ್ವಲ್ಪ ಬೇಗ ಸಿಗ್ಲಿ. ಯಾಕಂದ್ರೆ ಏನು ಸ್ವಲ್ಪ ಬೇಗ ಆಗಿ ಸ್ವಲ್ಪ ಅನುಭವಿಸ್ತಾ ಇರೋ ಅಂತ ಕೆಲವೊಂದು ಫೀಲ್ಗಳಿರ್ತಾವಲ್ಲ, ಅದ್ ನೆಕ್ಸ್ಟ್ ಅಂತ ಇದ್ರೆ ನಾವಿಬ್ರೇ ಜೋಡಿಯಾಗಿ ಸ್ವಲ್ಪ ಚೆನ್ನಾಗಿರೋಣ ಅಂತ ಅನಿಸ್ತಾ ಇದೆ. ಈ ಥರ ಗೋಪಿನ ನಾವು ಯಾವತ್ತೂ ನೋಡೇ ಇಲ್ಲ. ಎಮೋಷನ್ ಆಗಿ ಒಂಥರ ಸುಮ್ಮನೆ ತಮಾಷೆಲಿ ಇರ್ತಿದ್ದವನು. ನಾವೆಷ್ಟು ಪ್ರೋಗ್ರಾಮ್ಸ್ ಮಾಡಿದ್ದೀವಿ, ಎಲ್ಲದರಲ್ಲೂ ಭಾಳ ಖುಷಿಯಾಗಿ ನಗ್ನಗ್ತಾ ತಮಾಷೆಗೆ ಇರ್ತಿದ್ದವನು. ಇವತ್ತು ಒಂಥರ ಆ ವಿಟಿ ನೋಡಿ ಯಾಕೋ ಕಣ್ಣಲ್ಲಿ ಸಣ್ಣಕ್ಕೆ. ನನಗೆ ಗೋಪಿ ಲೈಫ್ ಹಿಂಗಿದೆ ನನಗೂ ಗೊತ್ತಿರಲಿಲ್ಲ, ನನಗೆ ಹೇಳೇ ಇಲ್ಲ. ಒಂದು 2 hour ನನಗೆ ಲೈಫಲ್ಲೇ ಒಂದು ದೊಡ್ಡ ಆಘಾತ ಆಗ್ಬಿಟ್ಟಿತ್ತು. ಅದಕ್ಕೋಸ್ಕರ ನಾನು ಅದನ್ನು ಯಾವತ್ತೂ ಮರೆಯೋಕ್ಕಾಗೋದೇ ಇಲ್ಲ. ಅವತ್ತು 220 BP ಆಪ್ರೇಷನ್ ಮಾಡಿದ್ದಾಗ ಹೇಳೋದು, ಇನ್ನೊಂದು 2-3 ಹೋದರೆ ನಿಮ್ಮ ಮಿಸ್ಸಸ್ಸು ಕಷ್ಟ ಅಂತಲೇ ಹೇಳ್ಬಿಟ್ರು. ಸೊ ಏನೋ ಗೊತ್ತಿಲ್ಲ, ಮತ್ತು ಅದು 220 ಇದ್ದಂಥ BP ಆಪ್ರೇಷನ್ ಮಾಡಿದ್ದಾಗ 140 ಬಂತು ಬೆಳಗ್ಗೆ ತನಕ. ಯಾಕಂದ್ರೆ ನನ್ನ ಮಗನೊಬ್ಬನ ಕೂರಿಸ್ಕೊಂಡು ಮಿಡ್-ನೈಟ್ ಇಬ್ಬರೇ ಇದ್ದದ್ದು ಅವತ್ತು. ಸೊ ಇವಳನ್ನ ಅಡ್ಮಿಟ್ ಮಾಡಿದ್ದೀನಿ, ನನ್ನ ಬಾಮೈದ ಮತ್ತು ನನ್ನ ಮಗ, ನಮ್ಮ ಅತ್ತೆಯವರು. ನನ್ನ ಮಗನಿಗೆ ಏನು ಗೊತ್ತಿಲ್ಲ, ಅಮ್ಮನಿಗೆ ಏನಾಗಿದೆ ಅಂತ ನಾನು ಮೊಬೈಲ್ ಕೊಟ್ಟು ಕೂರಿಸಿದ್ದೆ ಅಷ್ಟೇ. ಒಂದು ಕ್ಷಣ ಬೆಳಗ್ಗೆ ನನಗೆ ಏನೇನೋ ಕಲ್ಪನೆ, ಇದಿಲ್ಲ ಅಂದರೆ ಏನು ಮಾಡೋದು ನೆಕ್ಸ್ಟು, ಮಗ ಚಿಕ್ಕವನು, ಹೆಂಗೆ ಹೇಳೋದು ಇವನಿಗೆ, ಏನು ಎಲ್ಲ ಬಂದು ಒಂದು ಕ್ಷಣ ಹೋಯ್ತು. ಅದೇ ಏನೋ ನನಗೆ ನನ್ನ ಹೆಂಡ್ತಿ ಉಳ್ಕೊಂಡು, ನನಗದೇ ಖುಷಿ. ನನಗೇನು ಬೇಡ ಅನ್ಸ್ಬಿಡ್ತು ಲೈಫಲ್ಲಿ ಅವತ್ತು. ಸಾಕು, ಇಷ್ಟೇ ಬೇಕಿದ್ರೆ ಅವಳು ಒಂದು ಬೆಡ್ ರಿಡನ್ ಆಗಾದರೂ ಕೊಟ್ಬಿಡಪ್ಪ ಭಗವಂತ ಅಂತ ನಾನು ದೇವ್ರನ್ನ ಕೇಳ್ಕೊಂಡೆ. ಮಗುಗಿಂತ ಹೆಚ್ಚಾಗಿ ನಾನು ಅವಳು ನೋಡ್ಕೋತೀನಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದೆ ಅವತ್ತು. ಪ್ರತಿದಿನ ನಾನೆಲ್ಲೂ ಹೋಗಲ್ಲ ಇನ್ನು ಅಂತ ದೇವ್ರಿಗೆ ಅರ್ಕೆ ಮಾಡ್ಕೊಂಡು ಪ್ರಾಮಿಸ್ ಮಾಡಿದೆ. ನಾನು ಹೋಗೋದಿಲ್ಲ ಇನ್ನೆಲ್ಲೂ, ಅವಳು ಸೇವೆ ಅಷ್ಟೇ ಮಾಡ್ಕೊಂಡು ಇದ್ಬಿಡ್ತೀನಿ ಅಷ್ಟೇ, ಎಲ್ಲೂ ಹೋಗಲ್ಲ ಅಂತಲೇ ಹೇಳ್ಕೊಂಡಿದ್ದು. ಅಂಥ ಪರಿಸ್ಥಿತಿ ಬಂದರೆ. ಉಷಾ ಮೇಡಮ್, ಈ ಕ್ಷಣ ಗೋಪಿ ಸರ್ ಬಗ್ಗೆ ನೀವು ಮಾತಾಡಬೇಕು ಅನ್ನೋದಾದರೆ ಏನು ಹೇಳೋಕ್ಕೆ ಬರ್ತಾ ಇಲ್ಲ. ಹಳೇದೆಲ್ಲ ನೆನಪಾಗುತ್ತಲ್ಲ, ಸ್ವಲ್ಪ ಬೇಜಾರಾಗುತ್ತೆ. ಅವತ್ತು ಏನು ಅನ್ನೋದೇ ಗೊತ್ತಾಗಲಿಲ್ಲ, ಒಂಥರ ಎಲ್ಲ ಶಾಕಲ್ಲಿದ್ವಿ. ಏನಿಲ್ಲ, ದೇವ್ರಿಗೆ ಆಯುಸ್ಸು ಆರೋಗ್ಯ ಕೊಟ್ಟು ಚೆನ್ನಾಗಿಟ್ಟಿರಲಿ ಅನ್ನೋದು ಕೇಳ್ಕೊತೀನಿ ಅಷ್ಟೆ. ಈ ಸುಂದರವಾದ ಜೋಡಿ ಬಗ್ಗೆ ನಮ್ಮ ಬೀಗರು ಏನ್ ಹೇಳ್ತಾರೆ ಅಂತ ಕೇಳೋಣ. ಛಾಯಾ ಅವರೇ, ಮೊದಲು ನಿಮ್ಮಿಂದ ಶುರು ಮಾಡೋಣ. ಸರ್ ನಮಸ್ತೆ. ಜೋಡಿ ನಂಬರ್ 1ಗೆ ನಿಮ್ಮಿಬ್ಬರಿಗೂ ಸ್ವಾಗತ. ನಮಸ್ತೆ ಮೇಡಮ್. ನಮಸ್ತೆ. ನಮಗ್ ಸಿಗೋದು ನಮ್ಮ ಇಚ್ಛೆ, ನಾವು ದೇವರ ಹತ್ರ ಕೇಳ್ಕೋತೀವಿ, ನಮಗೆ ಇದು ಬೇಕು ಅದು ಬೇಕು, ಅದು ನಮ್ಮ ಇಚ್ಛೆ. ಆದ್ರೆ ಅವ್ನ್ ಕೊಡೋದು, ಅವನ್ ಮೇಲೆ ಇದಿರೋದು, ನಮಗೇನು ಒಳ್ಳೇದು ಅನ್ನೋದು ಅವ್ನ್ ನೋಡ್ಕೋತಾನೆ, ಅವ್ನ್ ಕೊಡ್ತಾನೆ, ಅಷ್ಟೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಸರ್.